ಈ ವರ್ಷ 2026-27ರಲ್ಲಿ ಒಳ್ಳೆ ಫಲಿತಾಂಶ ಬಂದಿದೆ. ಬಹಳ ಹೆಮ್ಮೆ ಅನಿಸುತ್ತೆ. ಕಾಲೇಜಿಗೆ ಮಕ್ಕಳು ಒಳ್ಳೆ ಫಲಿತಾಂಶ ತಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಅದರಲ್ಲಿ ಇನ್ನೂ ಹೆಮ್ಮೆ ವಿಷಯ ಅಂದರೆ ಅರ್ಧದಷ್ಟು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. 30 ಜನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಬಹಳ ಹೆಮ್ಮೆ ಅನಿಸುತ್ತೆ ಹೇಳೋದಕ್ಕೆ. ಹೊಸ ಮ್ಯಾನೇಜ್ಮೆಂಟು ಈ ವರ್ಷದಿಂದ ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲ ಅಕಾಡೆಮಿಕ್ಗೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಮುಂದಿನ ವರ್ಷ ಬರುವ ವರ್ಷಗಳಲ್ಲಿ ಬಹಳ ಒಳ್ಳೆ ಇದಕ್ಕಿಂತ ಉತ್ತಮವಾದ ಫಲಿತಾಂಶವನ್ನು ಕೊಡುತ್ತೇನೆ ಅಂತ ಭರವಸೆ ಇದೆ ನನಗೆ. ಮತ್ತು ಎಲ್ಲ ಅಧ್ಯಾಪಕ ವರ್ಗದವರು ಸಹ ಒಳ್ಳೆ ರಿಸಲ್ಟಿಗೋಸ್ಕರ ಭಾಳಷ್ಟು ಪರಿಶ್ರಮ ವಹಿಸಿ ಸಹಕರಿಸಿದ್ದಾರೆ. ಅವರಿಗೂ ಧನ್ಯವಾದಗಳು ಹೇಳ್ತಾನೆ. ಪೋಷಕರು ಸಹ ನಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡು ಹೆಚ್ಚಾಗಿ ಗ್ರಾಮೀಣ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಹೆಚ್ಚಾಗಿ ವಿಶ್ವಾಸ ಇಟ್ಟುಕೊಂಡು ನಮ್ಮ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ದಾರೆ. ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೀವಿ. ಐ ಫೀಲ್ ವೆರಿ ಪ್ರೌಡ್ ಆನ್ ದಿಸ್ ಸ್ಪೆಷಲ್ ಅಕೇಷನ್. ದ್ವಿತೀಯ PUC ಫಲಿತಾಂಶ ಹೊರಬಿದ್ದಿರುವಂಥದ್ದು ತುಮಕೂರಿನ ಪ್ರತಿಷ್ಠಿತ ಕಾಲೇಜ್ ಒಂದಾದಂಥ ಮಹೇಶ್ PU ಕಾಲೇಜಿನಲ್ಲಿ ಗ್ರಾಮೀಣ ಭಾಗದಿಂದ ಅಡ್ಮಿಷನ್ ಆದಂಥ ವಿದ್ಯಾರ್ಥಿ ಈಗ ಕಾಲೇಜಿಗೆ ಟಾಪರ್ ಆಗಿರುವಂಥದ್ದು. ಆ ವಿದ್ಯಾರ್ಥಿ ಲಕ್ಷ್ಮಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟು ಮಾರ್ಕ್ಸ್ ಬಂದಿದೆ, ಎಷ್ಟು ಖುಷಿ ಇದೆ? ನನ್ನ ಹೆಸರು ಲಕ್ಷ್ಮಿ. ನಾನು ಮಹೇಶ್ PU ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಮ್ಮೂರು ಬಂದ್ಬಿಟ್ಟು ಚಿಕ್ಕನಾಯಕನಹಳ್ಳಿ. ನನಗೆ ಸೈನ್ಸ್ ಸ್ಟ್ರೀಮು ನಂದು 93.67% ಬಂದಿದೆ. ಖುಷಿ ಇದೆ. ಟೀಚರ್ಸ್ದಾಗಿರಲಿ, ನಮ್ಮ ಕಾಲೇಜ್ ಇನ್ಸ್ಟಿಟ್ಯೂಷನಲ್ಲಿ ತುಂಬ ಹಾರ್ಡ್ ವರ್ಕು ಮತ್ತು ಡೆಡಿಕೇಶನ್ ಕೊಟ್ಟು ನಮಗೆ 10 to 13 ಪ್ರಿಪ್ರೇಟರೀಸ್ ಮಾಡಿದ್ರು. ಅದರಿಂದ ತುಂಬ ಹೆಲ್ಪ್ ಆಯಿತು. ನಾವೆಲ್ಲಿ ಮಿಸ್ಟೇಕ್ಸ್ ಮಾಡ್ತಿದ್ವು ಪ್ರತಿಯೊಂದೂ ಇಂಡಿವಿಜುವಲಾಗಿ ಕೇರ್ ಮಾಡಿ ಎಲ್ಲದನ್ನು ನಮ್ಮ ತಪ್ಪುಗಳನ್ನ ಹೇಳ್ಕೊಡ್ತಿದ್ರು. ಸೊ ಅದರಿಂದ ಚೆನ್ನಾಗಿ ಮಾರ್ಕ್ಸ್ ಬಂತು. ಅದಕ್ಕೆ ಎಲ್ರಿಗೂ ಗ್ರ್ಯಾಟಿಟ್ಯೂಡ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಪೇರೆಂಟ್ಸು ಅವರು ಎಲ್ಲ ಸ್ಟೆಪ್ಪಲ್ಲೂ ನನಗೆ ಹೆಲ್ಪ್ ಮಾಡಿದ್ರು. ತುಂಬಾ ಖುಷಿ ಇದೆ. ಐ ಥಿಂಕ್ ಮಹೇಶ್ PU ಕಾಲೇಜು ನನ್ನ ಬೆಸ್ಟ್ ಆಪ್ಷನ್ನು, ನನ್ನ ಚಾಯ್ಸು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಗ್ರಾಮೀಣ ಭಾಗದಿಂದ ಬಂದಂಥ ವಿದ್ಯಾರ್ಥಿ ಇಷ್ಟು ಅಂಕ ಬರುತ್ತೆ ನಿರೀಕ್ಷೆ ಇತ್ತು, ಮತ್ತು ಯಾವ ರೀತಿ ಇತ್ತು? ಇವಾಗ ಅಂತಂದರೆ ಗ್ರಾಮೀಣ ಪ್ರದೇಶದಿಂದ ಬಂದಿರೋ ಮಕ್ಕಳೇ ಚೆನ್ನಾಗಿ ಓದ್ತಿರೋದು. ಯಾಕಂದರೆ ಕಷ್ಟ ಗೊತ್ತಿರುತ್ತೆ, ಅವರು ರಿಸಲ್ಟ್ ಚೆನ್ನಾಗಿ ತೆಗಿತಾರೆ, ಮಾರ್ಕ್ಸು ಕೂಡ ಚೆನ್ನಾಗಿ ತೆಗಿತಾರೆ. ಹಾರ್ಡ್ ವರ್ಕ್ ಯಾರು ಮಾಡ್ತಾರೋ ಅವರಿಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಹಾರ್ಡ್ ವರ್ಕ್ ಮೇಲೆ ನಂಬಿಕೆ ಇಡಬೇಕು. ಸ್ಮಾರ್ಟ್ ವರ್ಕಿಂದ ಏನೂ ಆಗಲ್ಲ. ಸೊ ನಾವೆಷ್ಟು ವರ್ಕ್ ಮಾಡ್ತೀವೋ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಮತ್ತು ಟೀಚರ್ಸ್ ಮುಖ್ಯವಾಗಿ ಪ್ರಿಪೇಟ್ರಿ ಮಾಡಿದ್ದೇ ಕಾರಣ ಆಯಿತಾ ಇಷ್ಟು ಅಂಕ ತೆಗೆಯೋದಕ್ಕೆ? ಪ್ರಿಪ್ರೇಟ್ರಿ ಕಾರಣನೇ, ಮೇಯ್ನ್ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಅಂತಾರೆ. ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಮಾರ್ಕ್ಸ್ ಜಾಸ್ತಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಪ್ರಿಪ್ರೇಟ್ರಿ ಮಾಡಿರೋದ್ರಿಂದ ಹ್ಯೂಜ್ ಹೆಲ್ಪ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗ ಈ ಕಾಲೇಜಿಗೆ ಜಾಯ್ನ್ ಆಗುವಂಥ ಗ್ರಾಮೀಣ ಮಕ್ಕಳಿರ್ಬೋದು, ಸಿಟಿ ಮಕ್ಕಳಿರ್ಬೋದು, ಅವ್ರಿಗೇನು ಹೇಳ್ತಾರೆ ಇಷ್ಟು ಬರುವ ಜನ್ರೇಷನ್ನು? ಬಿಲೀವ್ ಇನ್ 1% ಆಫ್ ಚಾನ್ಸ್ ಅಂತಂದರೆ ನಾವು ನಂಬಿಕೆ ಇಡಬೇಕು. ನಾವು ಹೋಪ್ನ ಕಳ್ಕೊಬಾರ್ದು. ಎಲ್ಲದರಲ್ಲೂ ನಂಬಿಕೆ ಇಡಬೇಕು. ಪ್ಲಸ್ ಟೀಚರ್ಸ್ ಮೇಲೆ ನಂಬಿಕೆ ಇಡಬೇಕು, ನಮ್ಮ ಮೇಲೆ ನಂಬಿಕೆ ಇಡಬೇಕು. ಅದರಿಂದ ಮಾರ್ಕ್ಸ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಹಾರ್ಡ್ ವರ್ಕ್ ಮಾಡಬೇಕು. ಇಲ್ಲಿ ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಆ್ಯಂಡ್ ಯಾವಾಗಲೂ ಪ್ರಿಪ್ರೇಟ್ರಿ ಮಾಡಿ ಅದರಿಂದ ತುಂಬ ಹೆಲ್ಪ್ ಆಗಿದೆ. ಅದರಿಂದನೇ ತುಂಬ ಸ್ಕೋರ್ ಮಾಡೋಕ್ಕಾಗಿದ್ದು. ಮತ್ತು ಲೆಕ್ಚರರ್ಸು ಟೀಚರ್ಸು ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ನಮ್ಮ ಪ್ರಿನ್ಸಿಪಲ್ಲು ಕೂಡ ಅಷ್ಟೇ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ನಾನು ಬೆಂಗಳೂರಿಂದ ಬಂದು ಇಲ್ಲಿ ತುಮಕೂರಲ್ಲಿ ಓದ್ತಾ ಇರೋದು ನನಗೆ ತುಂಬಾ ಹೆಲ್ಪ್ ಆಯಿತು. ಅದರಿಂದ ಅದರಿಂದ ನಾನು ಫಲಿತಾಂಶ ಕಂಡಿದ್ದೀನಿ. ಹಾಂ ಸರ್, ಇತ್ತು. ಮನೆ ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಅವರು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಮತ್ತು ನಮ್ಮ ಪ್ರಿನ್ಸಿಪಲು ಎಲ್ಲದಕ್ಕೂ ಸಪೋರ್ಟ್ ಮಾಡಿ ನಮಗೆ ಇಲ್ಲಿ ಒಳ್ಳೆ ಪರ್ಸೆಂಟೇಜ್ ತೆಗಿಯೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಪೋಷಕರು ಯಾವ ರೀತಿ ಟೀಚರ್ಸ್ ಮುಖ್ಯವಾಗಿ ಎಷ್ಟು ಪ್ರಿಪೇಟ್ರಿ ಹೆಲ್ಪ್ ಆಯ್ತಾ? 10 to 12, 13 ಪ್ರಿಪ್ರೇಟ್ರಿ ಮಾಡಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡೋ ಥರ ಹೇಳ್ಕೊಟ್ಟಿದ್ದಾರೆ. ತುಂಬ ಫ್ರೆಂಡ್ಲಿಯಾಗಿ ಹೇಳ್ಕೊಟ್ಟಿದ್ದಾರೆ. ಯಾವ ಟೈಮಲ್ಲಿ ಕೇಳಿದ್ರು ಎಲ್ಲ ಹೇಳ್ಕೊಟ್ಟು. ದ್ವಿತೀಯ PUC ಫಲಿತಾಂಶ ಈಗ ಹೊರಬಿದ್ದಿರುವಂಥದ್ದು ತುಮಕೂರಿನ ಪ್ರತಿಷ್ಠಿತ ಕಾಲೇಜ್ ಒಂದಾದಂತಹ ಮಹೇಶ್ PU ಕಾಲೇಜಿನಲ್ಲೂ ಕೂಡ ಈ ಬಾರಿ ಉತ್ತಮವಾದಂತಹ ಫಲಿತಾಂಶ ಬಂದಿರುವಂಥದ್ದು. ಅದರಲ್ಲೂ ಕೂಡ ಗ್ರಾಮೀಣ ಮಕ್ಕಳು ಈ ಶಾಲೆಯಲ್ಲಿ ಓದ್ತಾರೆ. ಉತ್ತಮವಾದಂತಹ ಫಲಿತಾಂಶ ಬಂದಿರುವಂಥದ್ದು. ನನ್ನ ಜೊತೆ ಖುದ್ದು ಮಾತಾಡೋದಕ್ಕೆ ಅಧ್ಯಕ್ಷರಾದಂತಹ ಶಶಿಧರ್ ಅವರೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಉತ್ತಮವಾದಂಥ ಫಲಿತಾಂಶ ಬಂದಿದೆ, ಅದರಲ್ಲೂ ಕೂಡ ಗ್ರಾಮೀಣ ಮಕ್ಕಳು ಈ ಶಾಲೆಯಲ್ಲಿ ಹೆಚ್ಚಾಗಿ ಓದ್ತಾರೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಮಸ್ಕಾರ, ನನ್ನ ಹೆಸರು ಶಶಿಧರ್ ಅಂತೇಳಿ. ನಾನು ಮಹೇಶ್ PU ಕಾಲೇಜಿನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಕಾಲೇಜು ಪ್ರಾರಂಭವಾಗಿ ಒಂದು 13 ವರ್ಷ ಆಗಿದೆ. ಈಗ ಈ ಪ್ರೆಸೆಂಟು ನಮ್ಮ ಕಾಲೇಜಿನಲ್ಲಿ ದ್ವಿತೀಯ PUC ಫಲಿತಾಂಶ ತುಂಬ ಉತ್ತಮವಾಗಿ ಬಂದಿದೆ. ಅದರಲ್ಲಿ ಡಿಸ್ಟಿಂಕ್ಷನ್ನು ತುಂಬ ಬಂದಿದೆ, ಒಳ್ಳೆ ರಿಸಲ್ಟ್ ಬಂದಿದೆ.
ಎಲ್ಲ ನಮ್ಮ ಓದುತ್ತಿರೋದೆಲ್ಲ ಗ್ರಾಮೀಣ ವಿದ್ಯಾರ್ಥಿಗಳಾಗಿರೋದ್ರಿಂದ ನಮಗೂ ಬಹಳ ಖುಷಿ ಆಯಿತು. ಇದ್ರ ಶ್ರಮ ಮತ್ತು ಫಲಿತಾಂಶ ಎರಡೂ ವಿದ್ಯಾರ್ಥಿಗಳಿಗೂ ಮತ್ತು ಗುರುಗಳಿಗೆ ಸಲ್ಲಿಸ್ತಕ್ಕದ್ದು. ಗುರುಗಳ ಒಂದು ಮಾರ್ಗದರ್ಶನದ ಮೇಲೆ ಒಳ್ಳೆಯ ಫಲಿತಾಂಶವನ್ನು ನಮ್ಮ ಮಕ್ಕಳು ಕೊಟ್ಟಿದ್ದಾರೆ. ಆ ಮಕ್ಕಳಿಗೆ ನಮ್ಮ ಕಾಲೇಜಿನ ವತಿಯಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಿರೀಕ್ಷೆ ಇತ್ತಾ ಸರ್ ಇಷ್ಟರ ಮಟ್ಟಿಗೆ ಇಷ್ಟು ರಿಸಲ್ಟ್ ಬರುತ್ತೆ ಅಂತ ನಿರೀಕ್ಷೆ ಇತ್ತಾ ಅನ್ನೋದಾದರೆ? ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಇದು ಎಂಡೇ ಇಲ್ಲ. ನಮಗೆ ಏನು ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆ ಕಡೆ ಉದ್ಯೋಗ ಮಾಡಬೇಕು ಅನ್ನೋದಷ್ಟೇ ನಮ್ಮ ದೃಷ್ಟಿಯಾಗಿರುತ್ತೆ ಹೊರತು ಅವ್ರು ಎಷ್ಟೇ ತೆಗೀಲಿ ಚೆನ್ನಾಗಿ ಓದಲಿ ಅನ್ನೋದಷ್ಟೇ ನಮ್ಮ ದೃಷ್ಟಿಯಾಗಿರುತ್ತೆ. ತುಮಕೂರಿನಲ್ಲಿ 100ಕ್ಕೂ ಹೆಚ್ಚು ಕಾಲೇಜುಗಳಿದೆ. ಅದರಲ್ಲೂ ಕೂಡ ಪ್ರತಿಷ್ಠಿತ ಕಾಲೇಜ್ ಮಹೇಶ್ ಪಿ ಯು ಕಾಲೇಜ್ ಉತ್ತಮವಾದ ಫಲಿತಾಂಶ ಬಂದಿದೆ. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಈ ಕಾಂಪಿಟೇಷನಲ್ಲಿ ಉತ್ತಮವಾದಂಥ ಫಲಿತಾಂಶ ಬಂದಿದೆ. ಹೌದು. ಈಗ ಸೆಕೆಂಡ್ PUC ಏನಿದೆ ಇದು ತುಂಬ ಕಾಂಪಿಟೇಟಿವ್ ಆದಂತಹ ಒಂದು ಕೋರ್ಸ್ ಆಗಿರುತ್ತೆ ಸೆಕೆಂಡ್ PUC. ಇಂಥ ಸಂದರ್ಭದಲ್ಲೂ ನಮ್ಮ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ 97% ರಿಸಲ್ಟ್ ಬಂದಿದೆ. ಒಳ್ಳೆ ಫಲಿತಾಂಶನೂ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನಮ್ಮ ಹುಡುಗರು ನೀಟು JEE ಅದಕ್ಕೂ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಪ್ರೆಸೆಂಟು ನಾವು ಆಕಾಶ್ ಅಕಾಡೆಮಿ ಜೊತೆ ಸಹ ಟೈಅಪ್ ಇದ್ದೀವಿ. ಅದಕ್ಕೂ ಸುಮಾರು ಜನ ಜಾಯ್ನ್ ಆಗಿದ್ದಾರೆ. ತುಂಬ ಫೋಕಸ್ ಅದಕ್ಕೂ ಕೊಟ್ಟಿದ್ದಾರೆ. ನೋಡುವ ವಿದ್ಯಾರ್ಥಿಗಳು ಇಂಜಿನಿಯರು ಖುಷಿ ಇದೆ ಸರ್. ವಿದ್ಯಾರ್ಥಿಗಳು ನೀಟು ಆಮೇಲೆ ಮೆಡಿಕಲ್ ಸೀಟ್ಗೆ ಹೆಚ್ಚು ಜನ ಹೋಗ್ತಾರೆ ಅನ್ನೋದ್ರ ಮೇಲೆ ನಮಗೂ ಭಾಳ ಸಂತೋಷ ಆಗಿದೆ. ಇಷ್ಟು ಈಗ ಗ್ರಾಮೀಣ ಮಕ್ಕಳು ನಮ್ಮ ಶಾಲೆಯಲ್ಲಿ ಅತಿ ಹೆಚ್ಚಾಗಿ ಓದ್ತಾರೆ. ಅವರು ಕೂಡ ಉತ್ತಮವಾದಂಥ ಫಲಿತಾಂಶವನ್ನು ತಂದು ಕೊಟ್ಟಿರುವಂಥ ಸಂತಸ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಂಪ್ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV ತುಮಕೂರು.